यच्छ्रेयो अन्यतु तैव प्रेयः तेरुभे नानार्थे पुरुषं सिनीतः तयो श्रेयः आददानस्य साधु भवति हीयते अर्थात् यौ प्रेयो वृणीते. ರಸಿಕರೇ, ಶ್ರೇಯಸ್ಸು ಬೇರೆ, ಪ್ರೇಯಸ್ಸು ಬೇರೆಯಾಗಿದೆ. ಅವು ಭಿನ್ನ ಭಿನ್ನ ರೂಪದಲ್ಲಿ ಮನುಷ್ಯನ ಬಳಿ ಬರುತ್ತವೆ. ಅವೆರಡರಲ್ಲಿ ಶ್ರೇಯಸ್ಸನ್ನು ಸ್ವೀಕರಿಸುವವನಿಗೆ ಕಲ್ಯಾಣವಾಗುತ್ತದೆ, ಹಾಗೂ ಪ್ರೇಯಸ್ಸನ್ನು ಸ್ವೀಕರಿಸುವವನು ಕಲ್ಯಾಣರಹಿತನಾಗ್ತಾನೆ. ಹಾಗಾದ್ರೆ ಶ್ರೇಯಸ್ ಹಾಗೂ ಪ್ರೇಯಸ್ ಅಂದ್ರೇನು? ಅರ್ಥವಾಗ್ತಾ ಇಲ್ಲ. ಸಾಮ್ರಾಟರು ಎಲ್ಲ ಕೋಶವನ್ನ ಬುದ್ಧ ಭಿಕ್ಷುಗಳಿಗೆ ಹಂಚ್ತಾ ಇದ್ದಾರೆ ಅಂತ. ಸಮಾಜ ಶ್ರಮದಿಂದನೂ ಗಳಿಸೋದಕ್ಕೆ ಕಷ್ಟ ಆಗುತ್ತೋ ಅದು ಈ ಭಿಕ್ಷುಗಳಿಗೆ ಸುಲಭವಾಗಿ ಸಿಗುತ್ತೆ. ಇದು ವಿಲಾಸ ಅಲ್ಲದೆ ಮತ್ತೇನು? ಯಾವತ್ತ ನನ್ನ ಕೈಗೆ ಅಧಿಕಾರದ ಸೂತ್ರ ಸಿಗುತ್ತೋ ಅವತ್ತ ಎಲ್ಲ ವಿಲಾಸ ನಿಂತು ಹೋಗುತ್ತೆ. ಅಂದ್ರೆ ನನ್ನ ಚಿಕ್ಕ ತಮ್ಮ ತನ್ನ ಅಧಿಕಾರವನ್ನ ತನ್ನ ಕೈಗೆ ತೆಗೆದುಕೊಳ್ಳಲು ಷಡ್ಯಂತ್ರವನ್ನ ರಚನೆ ಮಾಡ್ತಾ ಇದ್ದಾನೆ. ಕ್ಷಮಿಸಿ ಸಾಮ್ರಾಟ, ಇದು ನನ್ನ ಆಶಯ ಆಗಿರಲಿಲ್ಲ. ಹಾಗಾದರೆ ಹೇಳಿ, ನನ್ನ ಸಿಂಹಾಸನದ ಮೇಲೆ ಕೂರುವ ನಿಮ್ಮ ಆಶೆ ಏನಾಗಿತ್ತು? ಸಾಮ್ರಾಟ, ಇದು ನನ್ನ ವಿರುದ್ಧ ನಡೆದ ಷಡ್ಯಂತ್ರ. ನಿಮ್ಮ ಮಂತ್ರಿಗಳು ಹೇಳಿದ್ರಿಂದ ನಾನು ಸಿಂಹಾಸನದ ಮೇಲೆ ಕುಳಿತೆ. ನನ್ನಿಂದ ತಪ್ಪಾಗಿದೆ, ಕ್ಷಮಿಸಿ. ತಪ್ಪು ನನ್ನಿಂದಾಗಿದೆ. ನಾನು ನಿಮ್ಮನ್ನು ನನ್ನ ಉಪರಾಜನೆಂದು ಘೋಷಣೆ ಮಾಡಿದ್ದು ನಿಮ್ಮನ್ನು ಇಂದಿನವರೆಗೆ ಜೀವಂತವಾಗಿಟ್ಟಿದೆ. ಸಿಪಾಯಿಗಳೇ, ದೂರ ಕರೆದುಕೊಂಡು ಹೋಗಿ ಈತನನ್ನು ನನ್ನ ಕಣ್ಣುಗಳಿಂದ, ಇವನ ಕತ್ತನ್ನು ಬೇರೆ ಮಾಡಿ. ಇವನ ರಕ್ತದಿಂದ ನಾನು ನನ್ನ ಕೈಗಳನ್ನು ಮೈಲಿಗೆ ಮಾಡಿಕೊಳ್ಳಲು ಇಚ್ಛಿಸುವುದಿಲ್ಲ. ದಯೆ ಸಾಮ್ರಾಟ, ದಯೆ. ನಾನು ನಿಮ್ಮ ಚಿಕ್ಕ ತಮ್ಮ, ಸ್ವಂತ ತಮ್ಮ, ಮಲತಮ್ಮನಲ್ಲ. ಸಿಪಾಯಿಗಳೇ, ಸ್ವಂತ ತಮ್ಮನೊಡನೆ ನಿರ್ಮಮತ ಇಲ್ಲ. ನನ್ನ ತಮ್ಮನಾಗಿರುವುದರ ಲಾಭ ಇವನಿಗೆ ಸಿಗಲಿದೆ. ಸಾಮ್ರಾಟ, ನಿಮ್ಮ ಮಂತ್ರಿಗಳು ಷಡ್ಯಂತ್ರ ರೂಪಿಸಿದ್ದಾರೆ. ಸಿಪಾಯಿಗಳೇ, 7 ದಿವಸ ಇವನನ್ನು ಜೀವಂತವಾಗಿರಿಸಿ ಇವನಿಗೆ ಜಗತ್ತಿನ ಎಲ್ಲಾ ಸುಖಗಳನ್ನು ನೀಡಿರಿ. ಉತ್ತಮ ಸುರೆ, ಉತ್ತಮ ಸುಂದರಿಯರು, ಉತ್ತಮ ಖಾದ್ಯ ಪದಾರ್ಥಗಳು, ನರ್ತನೆ, ಗಾಯನ, ಎಲ್ಲ ಇಂದ್ರಿಯ ಸುಖ ಇವನಿಗೇನು ಬೇಕೋ ಕೊಡಿ. ಆದರೆ 7ನೇ ದಿನದಲ್ಲಿ ಇವನ ವಧೆಯಾಗಲಿ. ಸರಿಯಾಗಿ 7ನೇ ದಿವಸ ಯಮಸದನಕ್ಕೆ ಇವನನ್ನು ಕಳುಹಿಸಿ. ಸಾಮ್ರಾಟ, ಕ್ಷಮಿಸಿ, ಕ್ಷಮಿಸಿ ಸಾಮ್ರಾಟ. ತನ್ನ 6 ತಮ್ಮಂದಿರನ್ನು ಹತ್ಯೆ ಮಾಡಿದ, ಪಿತನಿಗೆ ದ್ರೋಹ ಮಾಡಿದ, ತನ್ನ ತಮ್ಮಂದಿರೊಂದಿಗೆ ದ್ರೋಹ ಮಾಡುತ್ತಿರುವ ಸಾಮ್ರಾಟನು ತನ್ನ ತಮ್ಮನಿಗೆ ಎಲ್ಲ ಸುಖಗಳನ್ನು ಹಾಗೂ 7 ದಿನಗಳ ಸಮಯ ನೀಡಿದ. ಇಂದು ಮೊದಲನೇ ದಿನವಾಗಿದೆ, ಇಂದು 2ನೇ ದಿನವಾಗಿದೆ. ದಂಡವನ್ನು ಭೋಗಿಸುತ್ತಿರುವ ಅಭಾಗ್ಯನ ದ್ವಾರದಲ್ಲಿ ನಿಂತ ಸೈನಿಕ ಪ್ರತಿದಿನದ ಘೋಷಣೆಯನ್ನ ಮತ್ತೆ ಮತ್ತೆ ಮಾಡುತ್ತಿದ್ದ. ಇದೇ ರೀತಿ 7 ದಿನಗಳೂ ಮುಗಿದವು. ಆ ಕ್ಷಣವೂ ಬಂದಾಯಿತು. ಆ ಕುಮಾರನು ಯಮನ ದ್ವಾರದ ಮುಂದೆ ನಿಂತಿದ್ದಾನೆ. ಮೃತ್ಯುವಿಗಿಂತ ಮುನ್ನ ಯಾವುದಾದರೂ ವರದಾನವನ್ನ ಬಯಸ್ತೀಯಾ? ಇಚ್ಛೆ ಪೂರ್ತಿ ಮಾಡುವ ವರ ನೀಡುವೆಯಾದರೆ ಸಾಮ್ರಾಟರನ್ನು ಭೇಟಿ ಮಾಡ ಬಯಸುತ್ತೇನೆ. ನಿನ್ನ ಮೃತ್ಯು ನಿನ್ನ ಮುಂದೆ ನಿಂತಿದೆ. ಇನ್ನೂ ಹೇಳಬೇಕಾದ್ದೇನಾದರೂ ಶೇಷವಿದೆಯೇ? ಇಲ್ಲ ಸಾಮ್ರಾಟ, ಈಗ ಯಾವ ಇಚ್ಛೆಯೂ ಉಳಿದಿಲ್ಲ. ಯಮನ ಮುಂದೆ ಜೀವನ ಹಾಗೂ ಮೃತ್ಯುವಿನ ನಡುವೆ ಅಂತಿಮ ಕ್ಷಣದಲ್ಲಿ ಹೇಗೆ ಸುಳ್ಳು ಹೇಳಿ? ಸಾಮ್ರಾಟ, ನಾನು ಹೇಳುವುದಿಷ್ಟೇ, ನಾನು ಯಾವುದೇ ಷಡ್ಯಂತ್ರ ರಚಿಸಿಲ್ಲ. ನಾನು ಬೌದ್ಧ ಭಿಕ್ಷುಗಳಿಗೆ ಸಿಗುತ್ತಿರುವ ದಾನದ ಮೇಲೆ ಟಿಪ್ಪಣಿ ನೀಡಿದೆ. ದಾನದ ಮೇಲಲ್ಲ, ವಿಲಾಸದ ಮೇಲೆ. ಈಗ ಇಲ್ಲಿಯ ತನಕ ನೀನು ಭೋಗಿಸಿರುವ 7 ದಿನಗಳ ಸುಖಗಳಿಗಾಗಿ ನನಗೆ ಧನ್ಯವಾದವನ್ನಾದರೂ ಹೇಳು. ಯಾವ ಸುಖ ಸಾಮ್ರಾಟ? ಅದೇ ಹಿಂದಿನ 7 ದಿನಗಳು ನೀನು ಪ್ರತಿಕ್ಷಣ ಭೋಗಿಸಿದೆಯಲ್ಲ. ಸಾಮ್ರಾಟ, ಯಾರ ತಲೆಯ ಮೇಲೆ ಮೃತ್ಯು ನರ್ತಿಸುತ್ತಿದೆಯೋ, ಯಾರಿಗೆ ಪ್ರತಿಕ್ಷಣ ಬರಲಿರುವ ಮೃತ್ಯುವಿನ ನೆನಪು ಮಾಡಲಾಗುತ್ತಿದೆಯೋ ಅವನು ಸುಖ ಭೋಗಿಸಬಹುದೇ? ವಿತಶೋಕ, ಹಾಗಾದರೆ ಜೀವನದ ನಶ್ವರತೆಯ ಬಗ್ಗೆ ಚಿಂತಿಸುವ
ಆ ಬೌದ್ಧ ಭಿಕ್ಷುಗಳು, ಜ್ಞಾನಿಗಳು, ಆ ಸನ್ಯಾಸಿಗಳು ನಾನು ನೀಡಿರುವ ದಾನವನ್ನು ಹೇಗೆ ಉಪಭೋಗಿಸಲಾಗುತ್ತೆ? ಅವರಿಗೆ ನಿಜವಾಗಿ ಈ ಸುಖವೇ? ನನ್ನಿಂದ ತಪ್ಪಾಗಿದೆ ಸಾಮ್ರಾಟ. ಕ್ಷಮಿಸಿ ಸಾಮ್ರಾಟ. ಆ ದಿನ ಮೃತ್ಯುವಿನ ಸಾಕ್ಷಾತ್ಕಾರದ ಆ ನಿರ್ಣಾಯಕ ಕ್ಷಣದಲ್ಲಿ ಸಾಮ್ರಾಟ ಅಶೋಕನ ತಮ್ಮ ತಿಳಿದುಕೊಂಡ, ಯಾರು ಜೀವನದ ಕ್ಷಣಭಂಗುರತೆಯನ್ನು ಅರಿಯುತ್ತಾನೋ ಅವನ ಮೃತ್ಯುವು ಸತತವಾಗಿ ಜೀವನದ ದ್ವಾರದ ಮೇಲೆ ನಿಂತಿರುತ್ತದೆಂದು. ಅವನು ಸುಖದಲ್ಲಿ ಸುಖವನ್ನು ಕಾಣುವುದಿಲ್ಲ. ಮೃತ್ಯುವನ್ನು ಮುಂದೆ ನುಡಿದ ವಿತಶೋಕನಿಗೆ ಸುಖಗಳ ಅರ್ಥ ಬದಲಾಯಿತು. ಹಾಗಾದರೆ ಸುಖ ಸತ್ಯವಲ್ಲವಾ? ಸೂತ್ರಧಾರ, ಏನು ವಿಷಯ ನಟಿ? ನೀನು ಶ್ರೇಯಸ್ ಹಾಗೂ ಪ್ರೇಯಸ್ ಬಗ್ಗೆ ಆರಂಭಿಸಿ ದರ್ಶಕರನ್ನ ಈ ಕಥೆನಲ್ಲಿ ಸಿಕ್ಕಿಸ್ಬಿಟ್ಟೆ. ಮೊದ್ಲು ಅವರಿಗೆ ಇದನ್ ಹೇಳಿ, ಶ್ರೇಯಸ್ ಮತ್ತೆ ಪ್ರೇಯಸ್ ಅಂದ್ರೆ ಏನು ಅಂತ. ನಟಿ, ಒಂದು ವೇಳೆ ದರ್ಶಕರು ಶ್ರೇಯಸ್ ಹಾಗೂ ಪ್ರೇಯಸ್ ಅರ್ಥ ತಿಳಿಯೋದಕ್ಕೆ ಮೃತ್ಯುವಿನೊಡನೆ ಸಾಕ್ಷಾತ್ಕಾರ ಮಾಡಬಯಸೋದಾದ್ರೆ ಅಲ್ನೋಡು. ಆಚಾರ್ಯ, ಪೂರ್ವಜರ ಪುಣ್ಯದಿಂದ ವಿಶ್ವಜಿತ ಯಜ್ಞದ ಸಂಕಲ್ಪವನ್ನು ತೆಗೆದುಕೊಂಡಿದ್ದೀನಿ. ವಿಶ್ವಜಿತ ಯಜ್ಞದಲ್ಲಿ ನೀವು ಭಾಗವಹಿಸಿ ನನ್ನ ಸಂಕಲ್ಪವನ್ನು ಪೂರ್ತಿ ಮಾಡಿ, ಇದು ನನ್ನ ಬೇಡಿಕೆ. ವಾಜಶ್ರವಸ, ದೇವತೆಗಳು ನಿನ್ನ ಸಂಕಲ್ಪವನ್ನು ಪೂರ್ತಿಗೊಳಿಸಲಿ. ಆದರೆ ನೀನು ಕಠಿಣವಾದ ಸಂಕಲ್ಪ ತೆಗೆದುಕೊಂಡಿರುವೆ. ವಿಶ್ವಜಿತದಲ್ಲಿ ನಿನ್ನದೆಲ್ಲವನ್ನೂ ಬಿಡಬೇಕಾಗುತ್ತದೆ. ಗೊತ್ತಿದೆ ಆಚಾರ್ಯ, ಎಲ್ಲವನ್ನು ಬಿಡದೆ ಮೋಹದ ಕ್ಷಯ ಹೇಗಾಗುತ್ತೆ? ಅದಕ್ಕೆ ನಾನು ಎಲ್ಲವನ್ನು ಬಿಡುವ ನಿರ್ಣಯ ಮಾಡಿದ್ದೀನಿ ಆಚಾರ್ಯ. ದಾನವನ್ನು ಪಡೆಯುವ ಅಭಿಲಾಷೆಯಿಂದ ದೂರದಿಂದ ಬ್ರಾಹ್ಮಣ ಯಾಚಕರು ವಾಜಶ್ರವಸ್ಸನ ದ್ವಾರದ ಬಳಿ ಬರತೊಡಗಿದರು. ವಿಶ್ವಜಿತ್ನಲ್ಲಿ ವಾಜಶ್ರವಸ್ಸನು ತನ್ನ ಅಧಿಕಾರದಲ್ಲಿದ್ದ ಎಲ್ಲ ವಸ್ತುಗಳನ್ನು ದಾನ ಮಾಡುವವನಿದ್ದ. ಸ್ವರ್ಗ ಪ್ರಾಪ್ತಿಗಾಗಿ ಆಯೋಜಿಸಿದ್ದ ವಿಶ್ವಜಿತ್ನಲ್ಲಿ ವಾಜಶ್ರವಸ್ಸನು ತನ್ನ ಅಧಿಕಾರದಲ್ಲಿದ್ದ ಒಂದೊಂದು ವಸ್ತುವನ್ನು ದಾನ ನೀಡಿದ ಬಳಿಕ ಈಗ ತನ್ನ ಅಧಿಕಾರದಲ್ಲಿದ್ದ ಗೋವುಗಳ ದಾನ ಮಾಡುವುದನ್ನು ಆರಂಭಿಸಿದ. ಬ್ರಾಹ್ಮಣ ಯಾಚಕರು ಪ್ರಸನ್ನರಾದರು. ಆದರೆ ಇದೇನಿದು? ವಾಜಶ್ರವಸ್ಸನ ಪುತ್ರ ನಚಿಕೇತ ಯಜ್ಞ ಭೂಮಿಯ 4 ದಿಕ್ಕುಗಳಲ್ಲಿ ಪ್ರಸನ್ನತೆಯಿಂದ ಓಡಾಡುತ್ತಿದ್ದವ ಈಗ ಶಾಂತನಾಗಿ ಯಜ್ಞ ಭೂಮಿಯಿಂದ ಏಕೆ ದೂರ ಹೋದ? ಏನು ವಿಷಯ ನಚಿಕೇತ? ಯಜ್ಞಭೂಮಿಯಲ್ಲಿ ನಿನ್ನ ಪಿತಾ ನಿರಂತರವಾಗಿ ಗೋವುಗಳನ್ನು ದಾನ ಮಾಡುತ್ತಿರುವಾಗ ನೀನಿಲ್ಲೇಕೆ ಬಂದೆ? ಅಯ್ಯ, ನೀವು ನೋಡ್ತಾ ಇಲ್ವಾ? ಯಾವುದು ಜೀವನದಲ್ಲಿ ಕುಡಿಯಬೇಕಾದಷ್ಟು ನೀರನ್ನು ಕುಡಿದು ಬಿಟ್ಟಿದೆಯೋ, ಜೀವನದಲ್ಲಿ ತಿನ್ನಬೇಕಾದಷ್ಟು ಹುಲ್ಲನ್ನು ತಿಂದು ಬಿಟ್ಟಿದೆಯೋ, ಎಷ್ಟು ಹಾಲು ನೀಡಬಹುದಿತ್ತೋ ಅದು ಕೊಟ್ಟಿದೆ. ಯಾವ ಗೋವುಗಳು ಮುಪ್ಪಾಗಿವೆಯೋ ಅವುಗಳನ್ನೇ ಒಳ್ಳೆ ಗೋವುಗಳ ಮಧ್ಯೆ ಹುಡುಕಿ ನನ್ನ ಪಿತಾ ಬ್ರಾಹ್ಮಣರಿಗೆ ದಾನ ನೀಡುತ್ತಿದ್ದಾರೆ. ಇದು ಎಂಥ ವಿಶ್ವಜಿತ್ ಯಜ್ಞ! ಒಂದ್ ವೇಳೆ ಎಲ್ಲ ಆತನೇ ಬಿಡಬೇಕಾಗಿದ್ರೆ ಆತ ಯಾರಿಗಾಗಿ ಹಾಲು ಕೊಡೋ ಹಸುಗಳನ್ನ ಇಟ್ಕೊಂಡಿದ್ದಾರೆ? ನಿನಗಾಗಿ. ನನ್ ಮೇಲೆ ಎಷ್ಟೊಂದು ಮೋಹವಿದ್ರೆ ವಿಶ್ವಜಿತ್ನ ಆಡಂಬರದ ಅವಶ್ಯಕತೆ ಏನಿತ್ತು? ಪಿತಾ ಮೋಹದ ಕ್ಷಯವನ್ನು ಬಯಸ್ತಾನೆ. ಹಾಗಾದ್ರೆ ಆತ ನನ್ನ ಮೋಹದಿಂದಲೂ ಮುಕ್ತಿ ಪಡೆಯಬೇಕು. ನಂತರ ದೃಢತೆಯಿಂದ ನಚಿಕೇತನು ಯಜ್ಞಭೂಮಿಗೆ ಹೋಗಿ ಮತ್ತೆ ತನ್ನ ಪಿತನನ್ನ ಕೇಳಿದ, ನನ್ನ ಯಾರಿಗೆ ಕೊಡುತ್ತಿರುವೆ ಎಂದು. ಪಿತ ಉತ್ತರ ಕೊಡ್ಲಿಲ್ಲ. ಮತ್ತೆ ತನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗದಿದ್ರೂ ನಚಿಕೇತ 3ನೇ ಬಾರಿ ಕೇಳಿದ, ಹೇ ಪಿತಾ, ವಿಶ್ವಜಿತ್ನಲ್ಲಿ ಒಂದೊಂದನ್ನೇ ನೀಡಿ ನೀವು ನಿಮ್ಮ ಸಮಸ್ತ ಮೋಹಗಳ ಬಂಧನವನ್ನು ಕತ್ತರಿಸುತ್ತಿದ್ದೀರಿ. ವರ್ಷಗಳಿಂದ ಪಾಲನೆ ಮಾಡಿದ ವಯಸ್ಸಾದ ಗೋವುಗಳನ್ನು ನೀವು ಯೋಗ್ಯ ಬ್ರಾಹ್ಮಣರಿಗೆ ದಾನ ನೀಡುತ್ತಿದ್ದೀರಾ? ಮೋಹದ ಬಂಧನವನ್ನು ಕತ್ತರಿಸುವುದಕ್ಕಾಗಿ ನೀವು ನನ್ನ ಯಾರಿಗೆ ದಾನ ನೀಡ್ತೀರಿ? ಪಿತನ ಮೋಹದ ಬಂಧನವನ್ನು ಕತ್ತರಿಸುವುದರಲ್ಲಿ ಅಷ್ಟೊಂದು ಉತ್ಸುಕನಾಗಿದ್ದರೆ ಕೇಳು. ಮೃತ್ಯವೇ ತ್ವಾಂ ದದಾಮಿ, ನಾನು ನಿನ್ನನ್ನು ಮೃತ್ಯುವಿಗೆ ಕೊಡ್ತೀನಿ. ವಾಜಶ್ರವಸ, ಏನ್ ಹೇಳ್ತಾ ಇದೀಯಾ ನೀನು? ನಾನು ಮೃತ್ಯುವಿನ ಬಳಿ ಹೋಗಲು ತಯಾರಿದ್ದೀನಿ ಪಿತಾ. ನನ್ನ ಮೃತ್ಯುವಿಗೆ ಕೊಟ್ಟು ನೀವು ನಿಮ್ಮ ಯಜ್ಞ ಪೂರ್ತಿ ಮಾಡಿ. ಪಿತಾ,
ಯಮನನ್ನು ಆವಾಹನೆ ಮಾಡಿ ಮತ್ತು ನಿಮ್ಮ ವಚನ ಪೂರ್ತಿ ಮಾಡಿ. ಇದು ಅನರ್ಥವಾಯಿತು ವಾಜಶ್ರವಸ. ನನ್ನ ಕ್ಷಮಿಸು ನಚಿಕೇತ. ಮೋಹದಲ್ಲಿ ನಾನು ಕುರುಡನಾಗಿದ್ದೆ. ನಾನು ನಿಮ್ಮ ಸಂಕಲ್ಪವನ್ನು ಅಸಫಲ ಆಗೋದಕ್ಕೆ ಬಿಡೋದಿಲ್ಲ. ನಚಿಕೇತ, 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 ನಚಿಕೇತ. ತನ್ನ ತಂದೆ ಹಲವಾರು ಬಾರಿಗೆ ಹೇಳಿದರೂ ತನ್ನ ಪಿತನ ಸಂಕಲ್ಪವನ್ನು ಪೂರ್ತಿ ಮಾಡಲು ನಚಿಕೇತನು ಯಮಲೋಕವನ್ನು ತಲುಪಿದ. ಯಾರನ್ನು ಹುಡುಕ್ತಾ ಇದೀಯಾ? ಮೃತ್ಯುವನ್ನು. ನಿನ್ನ ಹೆಸರೇನು ಮಗ? ನಚಿಕೇತ. ನಾನು ವಾಜ್ಯಶ್ರವಸ ಗೌತಮನ ಪುತ್ರ. ನನ್ನ ಪಿತಾ ನನ್ನನ್ನು ಮೃತ್ಯುವಿಗೆ ದಾನ ನೀಡಿದ್ದಾರೆ. ಹೀಗಾಗಿ ನಾನು ಮೃತ್ಯುವನ್ನು ಭೇಟಿಯಾಗಬೇಕು. ಮಗ, ನೀನು ನಿನ್ ಮನೆಗೋಗು. ನಿನ್ನ ಪಿತಾ, ನಿನ್ನ ಸ್ವಜನರು ನಿನ್ನನ್ನ ಹುಡುಕ್ತಾವ್ರೆ. ಈ ಮೃತ್ಯು ದೇವತೆ ಇಲ್ಲೇ ವಾಸ ಮಾಡ್ತಾರಾ? ನಂಗ್ ಗೊತ್ತಿಲ್ಲ. ಯಜ್ಞದ ಅಗ್ನಿ ದೇವತೆಗಳ ಮುಖವಾಗಿದೆ. ಹಾಗಾದ್ರೆ ಚಿತೆಯ ಅಗ್ನಿ ಮೃತ್ಯು ದೇವತೆಯ ಮುಖವಲ್ವಾ? ನಿನ್ ಪ್ರಶ್ನೆಗೆ ನಂತರ ಉತ್ತರ ಇಲ್ಲ ಮಗ. ನೀನ್ಯಾರು? ನಾನು ಒಬ್ಬ ಸೇವಕ. ಯಾರಿಗೆ? ಯಮನ್ ಸೇವಕ. ಈ ಯಮ ಯಾರು? ಮೃತ್ಯುವಿನ ದೇವತೆ. ಹಾಗಾದ್ರೆ ನೀನ್ ಯಾಕೆ ಅವರಿಗೆ ಸೂಚನೆ ಮಾಡಬಾರ್ದು? ನಾನು ಆತನನ್ನ ಭೇಟಿ ಆಗ್ಬೇಕು. ಅವ್ರಿಗೆ ಹೊರಗಡೆ ಹೋಗೋರೆ. ಸರಿ, ಹಾಗಾದ್ರೆ ನಾನು ಅವ್ರು ಬರೋವರೆಗೂ ಪ್ರತೀಕ್ಷೆ ಮಾಡ್ತೀನಿ. ಹೇ ಯಮ, 3 ದಿವಸದಿಂದ ಆ ಹುಡುಗ ಹೊಟ್ಟೆಗೆ ಏನೂ ತಿಂದಿಲ್ಲ. 3 ದಿವಸದಿಂದ ನಾನ್ ನಿಮ್ ಪ್ರತೀಕ್ಷೆ ಮಾಡ್ತಾ ಇವನೇ. ಈಗ ತಾವೇ ಅವನ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು. ಆ ಮಗು ಆಸೆನ ಶಾಂತಗೊಳಿಸಿ. ಹೇ ಬ್ರಾಹ್ಮಣ, ನೀನು ನನ್ನ ಮನೆಯ ಮುಂದೆ 3 ರಾತ್ರಿ ಹಸಿವಿನೆಂದಿರುವೆ. ಹೀಗಾಗಿ ನನ್ನ ಕಲ್ಯಾಣಕ್ಕಾಗಿ ಅದರ ಬದಲಾಗಿ 3 ವರವನ್ನು ಕೇಳಿಕೊ. ಹೇ ಮೃತ್ಯು, 1ನೇ ವರ ನಾನು ನನ್ನ ಪರಿವಾರದ ಕಲ್ಯಾಣಕ್ಕಾಗಿ, 2ನೇ ವರ ಸಮಾಜದ ಕಲ್ಯಾಣಕ್ಕಾಗಿ, ಹಾಗೂ 3ನೇ ವರ ನಾನು ಸ್ವಯಂ ಕಲ್ಯಾಣಕ್ಕಾಗಿ ಕೇಳ್ತಾ ಇದ್ದೀನಿ. ನನ್ನ ಪಿತಾ ನನ್ನ ಬಗ್ಗೆ ಪ್ರಸನ್ನರಾಗಿರಲಿ. ನಿಮ್ಮ ಆಜ್ಞೆಯಿಂದ ನಾನು ನಮ್ಮ ಮನೆಗೆ ಹೋದ್ರೆ ಅವರು ನನ್ನ ಸ್ವೀಕರಿಸಲಿ. ಇದನ್ನ 1ನೇ ವರವಾಗಿ ಕೇಳ್ತೀನಿ. ತಥಾಸ್ತು. ಈಗ 2ನೇ ವರ ಕೇಳು. ಹೇ ಮೃತ್ಯು, ನಾನು ಕೇಳ್ಪಟ್ಟೆ ಸ್ವರ್ಗದಲ್ಲಿ ಮೃತ್ಯುವಿನ ಭಯವಾಗ್ಲಿ, ವೃದ್ಧಾಪ್ಯದ ಭಯವಾಗ್ಲಿ, ಹಸಿವಿನ ಭಯವಾಗ್ಲಿ ಅಥವಾ ನೀರಿನ ಬಾಯಾರಿಕೆ ಇದ್ಯಾವುದೂ ಇರೋದಿಲ್ವಂತೆ. ಹೀಗಾಗಿ ನಾನು 2ನೇ ವರವಾಗಿ ಅಮೃತತ್ವದ ಜ್ಞಾನವನ್ನು ತಿಳಿಯಬೇಕು. ಅದನ್ನು ತಿಳಿದು ಮನುಷ್ಯನು ದುಃಖ ಮುಕ್ತನಾಗ್ತಾನೆ. ತಥಾಸ್ತು. ಈಗ 3ನೇ ವರ ಕೇಳು. ಸತ್ತ ಮನುಷ್ಯನ ಸಂಬಂಧದಲ್ಲಿ ಕೆಲವು ಮನುಷ್ಯರು ಹೇಳ್ತಾರೆ ಅವನಿದ್ದಾನೆ, ಮತ್ತೆ ಕೆಲವರು ಹೇಳ್ತಾರೆ ಅವನು ಇಲ್ಲ ಅಂತ. ನಾನು ಸತ್ಯವನ್ನು ತಿಳಿಯ ಬಯಸುತ್ತೇನೆ. ನಚಿಕೇತ, ದೇವತೆಗಳಿಗೂ ಈ ರಹಸ್ಯ ದುರ್ಲಭವಾಗಿದೆ. ನೀನು ಬೇರೆ ಯಾವುದಾದರೂ ವರವನ್ನು ಕೇಳು. ಹೇ ಮೃತ್ಯು, ನಾನು ಆ ರಹಸ್ಯವನ್ನು ತಿಳಿಯಬೇಕು. ಅದನ್ನು ತಿಳಿಯದಿದ್ದ ಕಾರಣದಿಂದಾಗಿ
ನನ್ನ ನಿಸ್ಪೃಹ ಮತ್ತೆ ತಪಸ್ವಿ ಪಿತನೂ ಸಹ ಮೋಹದ ಬಂಧನವನ್ನು ಕತ್ತರಿಸಕ್ಕಾಗ್ಲಿಲ್ಲ. ಏನು ಜೀವನದ ಉಪಾಸನೆ ಆ ರಹಸ್ಯ? ಅದನ್ನ ಮನೀಷಿಗಳು ಆತ್ಮವಿದ್ಯೆ ಅಂತ ಕರೀತಾರೆ. ಹೇ ನಚಿಕೇತ, ನೀನು 100 ವರ್ಷ ಆಯುಸ್ಸುಳ್ಳ ಪುತ್ರರು ಪೌತ್ರರನ್ನು ಕೇಳು. ಪಶು, ಧನ, ಆನೆ, ಕುದುರೆ, ಸುವರ್ಣ, ರತ್ನ ಬೇಕಾದರೂ ಕೇಳು. ಮರ್ತ್ಯ ಲೋಕದಲ್ಲಿ ಯಾವ ಕಾಮನೆಗಳು ದುರ್ಲಭವೋ ಅದನ್ನು ಕೇಳು. ಸ್ತ್ರೀಯರನ್ನ, ರಥಗಳನ್ನ, ವಾದ್ಯಗಳನ್ನ ಕೇಳು. ಮನುಷ್ಯರಿಗೆ ಅಪ್ರಾಪ್ತವಾದ ಸ್ತ್ರೀಯರನ್ನ ಕೇಳಿ ಅವರಿಂದ ನೀನು ಸೇವೆ ಮಾಡಿಸಿಕೊ. ಆದರೆ ಮೃತ್ಯುವಿಗೆ ಸಂಬಂಧಪಟ್ಟ ಪ್ರಶ್ನೆಯನ್ನು ಮಾತ್ರ ಕೇಳಬೇಡ. ಹೇ ಅಂತಕ, ಈ ಸುಖ, ಈ ಭೋಗ ನಾಳೆ ಇರುತ್ತೋ ಇಲ್ವೋ ಇದರ ಭರವಸೆ ಇಲ್ಲ. ಭೋಗದಿಂದ ಇಂದ್ರಿಯಗಳ ತೇಜಸ್ ಕಡಿಮೆ ಆಗುತ್ತೆ. ಹೀಗಾಗಿ ನಿಮ್ಮ ಈ ಕುದುರೆ, ಈ ನೃತ್ಯ, ಈ ಗಾನ ನೀವು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನವಿತ್ತೇನ ತರ್ಪಣೀಯೋ ಮನುಷ್ಯ. ಮನುಷ್ಯನ ಧನದ ಮೇಲೆ ಹಸಿವು ಎಂದಿಗೂ ಮುಗಿಯದಂತಾಗಿದೆ. ಹೀಗಾಗಿ ನನಗೆ ಅದೇ ಜ್ಞಾನವನ್ನಾಗಿ ನೀಡಿ. ಅದನ್ನ ಪಡೆದು ಮನುಷ್ಯ ಅಮರನಾಗುತ್ತಾನೆ. ಹೇ ನಚಿಕೇತ, ಜೀವನದಲ್ಲಿ 2 ಮಾರ್ಗವಿದೆ. ಒಂದು ಶ್ರೇಯಸ್ಸಿನದು, ಇನ್ನೊಂದು ಪ್ರೇಯಸ್ಸಿನದು. ಪ್ರೇಯಸ್ಸಿನ ಮಾರ್ಗ ಭೌತಿಕವಾದ್ದು, ಭೋಗದ್ದಾಗಿದೆ. ಯೋಗದ ಶ್ರೇಯಸ್ಸಿನ ಮಾರ್ಗ ಆಧ್ಯಾತ್ಮಿಕವಾದ್ದು. ಇವೆರಡೂ ಕೂಡ ಮನುಷ್ಯನ ಮುಂದೆ ಭಿನ್ನ ಭಿನ್ನ ರೂಪಗಳಲ್ಲಿ ಬರುತ್ತವೆ. ಬುದ್ಧಿವಂತನು ಪ್ರೇಯಸ್ಸಿನ ಬದಲಾಗಿ ಶ್ರೇಯಸ್ಸನ್ನ ಆಯ್ಕೆ ಮಾಡ್ಕೋತಾನೆ. ನಿರ್ಬುದ್ಧನು ತನಗಾಗಿ ಪ್ರೇಯಸ್ಸಿನ ಮಾರ್ಗ ಆಯ್ಕೆ ಮಾಡ್ಕೋತಾನೆ. ಭೋಗದ ಮಾರ್ಗ ಅವಿದ್ಯೆಯ, ಅಜ್ಞಾನದ ಮಾರ್ಗವಾಗಿದೆ. ಆಧ್ಯಾತ್ಮದ ಮಾರ್ಗ ವಿದ್ಯೆಯ, ಜ್ಞಾನದ ಮಾರ್ಗವಾಗಿದೆ. ಪ್ರೇಯಸ್ಸಿನ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡವ ಸುಖವನ್ನೇ ಸತ್ಯವೆಂದು ತಿಳಿಯುತ್ತಾನೆ. ಶ್ರೇಯಸ್ಸಿನ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡವ ಆತ್ಮವನ್ನೇ ಸತ್ಯವೆಂದು ತಿಳಿಯುತ್ತಾನೆ. ಪ್ರೇಯಸ್ಸಿನ ಮಾರ್ಗ ಇಂದ್ರಿಯಗಳತ್ತ ಕರೆದೊಯ್ಯುತ್ತದೆ. ಶ್ರೇಯಸ್ಸಿನ ಮಾರ್ಗ ಇಂದ್ರಿಯಾತೀತದತ್ತ ಕರೆದೊಯ್ಯುತ್ತದೆ. ಹೇ ನಚಿಕೇತ, ಆತ್ಮದ ಸತ್ಯವನ್ನು ತರ್ಕದಿಂದ ತಿಳಿಯಲಾಗುವುದಿಲ್ಲ. ಶ್ರೋತ್ರಿಯ ಹಾಗೂ ಬ್ರಹ್ಮನಿಷ್ಠ ಗುರುವಿನ ಮುಖಾಂತರ ನೀಡಲಾದ ಜ್ಞಾನದಿಂದಲೇ ಆತ್ಮದ ಸತ್ಯ ತಿಳಿಯಲಾಗುತ್ತದೆ. ನಚಿಕೇತನಂತಹ ಪ್ರಶ್ನೆ ಕೇಳುವ ಸತ್ಯವಂತನನ್ನು ಕಂಡು ಯಮ ಪ್ರಸನ್ನನಾದನು. ನಚಿಕೇತನು ಯಮನಂತಹ ಗುರುವನ್ನು ಹೊಂದಿ ಜಿಜ್ಞಾಸೆಯನ್ನು ಶಾಂತಗೊಳಿಸಲು ಸುಮ್ಮನಿರಲಿಲ್ಲ. ಹೇ ನಚಿಕೇತ, ಈ ಶರೀರವನ್ನ ನೀನು ರಥ ಮತ್ತು ಆತ್ಮವನ್ನು ರಥಿಯೆಂದು ತಿಳಿ. ಬುದ್ಧಿಯನ್ನು ಸಾರಥಿಯೆಂದು ಹಾಗೂ ಮನವನ್ನು ಲಗಾಮೆಂದು ತಿಳಿ. ಇಂದ್ರಿಯಗಳು ರಥದ ಕುದುರೆಗಳಾಗಿವೆ ಹಾಗೂ ವಿಷಯಗಳು ಅದರ ಹುಲ್ಲುಗಾವಲಾಗಿದೆ. ಯಾರು ಚಂಚಲ ಮನವುಳ್ಳವನಾಗಿದ್ದಾನೋ, ಯಾರು ಮನಸ್ಸಿನ ಲಗಾಮನ್ನು ಹಿಡಿದಿಟ್ಟುಕೊಂಡಿಲ್ಲವೋ, ದುಷ್ಟ ಕುದುರೆಯನ್ನು ಹೊಂದಿದ ಸಾರಥಿಯಂತೆ ಇಂದ್ರಿಯಗಳು ಅವನ ವಶದಲ್ಲಿರುವುದಿಲ್ಲ. ಯಾರು ನಿಶ್ಚಲ ಮನಸ್ಸನ್ನು ಹೊಂದಿದ್ದಾನೋ, ಯಾರು ಮನಸ್ಸಿನ ಲಗಾಮನ್ನ ಹಿಡಿದಿಟ್ಟುಕೊಂಡಿದ್ದಾನೋ, ಇಂದ್ರಿಯಗಳು ಅವನ ವಶದಲ್ಲಿರುತ್ತದೆ. ಹೇಗೆಂದರೆ ಉತ್ತಮ ಕುದುರೆ ಹೊಂದಿದ ಸಾರಥಿಯಂತೆ. ವಿವೇಕ ಯಾರ ಸಾರಥಿಯಾಗಿದೆಯೋ, ಯಾರು ಮನರೂಪಿ ಲಗಾಮನ್ನ ಹಿಡಿದಿಟ್ಕೊಂಡಿದ್ದಾನೋ, ಅದೇ ಮನುಷ್ಯ ಹೋಗಿ ತನ್ನ ಗುರಿಯನ್ನ ಮುಟ್ತಾನೆ. ಹೇ ನಚಿಕೇತ, ಇಂದ್ರಿಯ ವಿಷಯಗಳಿಂದ ಇಂದ್ರಿಯಗಳು ಶ್ರೇಷ್ಠ. ಇಂದ್ರಿಯಗಳಿಗಿಂತ ಮನಸ್ಸು, ಮನಸ್ಸಿಗಿಂತ ಬುದ್ಧಿ ಹಾಗೂ ಬುದ್ಧಿಗಿಂತ ಆತ್ಮಶ್ರೇಷ್ಠವಾಗಿದೆ. ಯಾರು ಈ ಆತ್ಮವನ್ನು ಅರಿಯುತ್ತಾನೋ ಅವನು ಮೃತ್ಯುವನ್ನು ಮೀರಿದ ವ್ಯಕ್ತಿಯಾಗುತ್ತಾನೆ. ಒಂದು ಕಡೆ ಆದರ್ಶ ಗುರು, ಇನ್ನೊಂದೆಡೆ ಆದರ್ಶ ಶಿಷ್ಯ. ಒಂದು ಕಡೆ ಮೃತ್ಯು ದೇವತೆ, ಇನ್ನೊಂದೆಡೆ ಜೀವನದ ಪ್ರಶ್ನೆ ಹೊಂದಿದ್ದ ಒಬ್ಬ ಕಿಶೋರ. ಇದನ್ನು ಕಲ್ಪನೆ ಮಾಡಿದವರ ಮನಸ್ಸಿನಲ್ಲಿ ಏನಿತ್ತು? ಯಾರು ನಾನು? ಯಾವುದು ಸಾಯುತ್ತದೆ? ಯಾರು ಸಾಯ್ತಾನೆ? ನಮ್ಮ ಜನ್ಮವು ಸಾಯಲಿಕ್ಕೆ ಆಗಿದೆಯೇ? ನಾನು ಮೃತ್ಯುವನ್ನು ಮೀರಿದವನೇ? ಮೃತ್ಯುವಿನೊಡನೆ ಸಾಕ್ಷಾತ್ಕಾರ ಹೊಂದುವ ಮುನ್ನ ಈ ಪ್ರಶ್ನೆಗಳನ್ನು ಕುರಿತು ಯೋಚಿಸುತ್ತೇನೆಯೇ? ಈ ಸಾಮಾಜಿಕ ಜೀವನವೇ ನಮ್ಮನ್ನು ಪ್ರಶ್ನೆಗಳಿಂದ ದೂರವಿಡಲು ಒಂದು ಷಡ್ಯಂತ್ರವೇ? ಆದರೆ ಕೆಲವು ವಿರಳ ವ್ಯಕ್ತಿಗಳಿದ್ದಾರೆ. ಅವರು ಪ್ರತಿಕ್ಷಣ ಮೃತ್ಯುವನ್ನು ಎದುರಿಸುತ್ತಿದ್ದು ಅದು ಅವರನ್ನು ಉತ್ತರ ನೀಡಲು ಪ್ರಚೋದಿಸುತ್ತಿದೆ. ಪ್ರಿಯನಾದವನ ಮೃತ್ಯು ಪ್ರತಿದಿನದ ದಿನಪತ್ರಿಕೆಯಲ್ಲಿ ಅಥವಾ ಸಭ್ಯತೆಯ ತಲೆಯ ಮೇಲೆ ಸುತ್ತುತ್ತಿರುವ ಯುದ್ಧದ ಕತ್ತಿ, ಆಣ್ವಿಕ ವಿಸ್ಫೋಟದಲ್ಲಿ ಅಡಗಿರುವ ಆ ಪ್ರಶ್ನೆ ನಮ್ಮನ್ನು ಆಲೋಚಿಸುವಂತೆ ಮಾಡುತ್ತಿದೆ. ಆದರೆ ನಚಿಕೇತನಂತಹ ವಿರಳನೇ ಆ ಉತ್ತರವನ್ನು ಹುಡುಕಲು ಸಾಗುತ್ತಾನೆ. ಪ್ರೇಯಸ್ಸು ಹಾಗೂ ಶ್ರೇಯಸ್ಸಿನ ಮಾರ್ಗವು ಜೀವನ ಹಾಗೂ ಮೃತ್ಯುವಿನಷ್ಟೇ ಸತ್ಯವಾಗಿದೆ. ಈ ಮಾರ್ಗ ನಮಗಿಂತ ಮೊದಲೇ ಜನರ ಜೀವನದಲ್ಲಿತ್ತು, ನಮ್ಮ ನಂತರ ಜನರ ಜೀವನದಲ್ಲಿ ಬರುತ್ತದೆ.
ಜೀವನದ ಪ್ರಯೋಗಶಾಲೆಯ ಆ ಮಹಾನ್ ನಚಿಕೇತನಿಗೆ ನಮ್ಮ ಪ್ರಣಾಮಗಳು. ಮೃತ್ಯುವಿನ ರಹಸ್ಯ ಹೊಂದಿದ ಆ ಯಮನಿಗೆ ನಮ್ಮ ಪ್ರಣಾಮಗಳು. ಓಂ ನಮೋ ವೈವಸ್ವತಾಯ ಮೃತ್ಯವೇ ಬ್ರಹ್ಮ ವಿದ್ಯಾಚಾರ್ಯಾಯ ನಚಿಕೇತಸೇ ಚ. सत्यधृतिर्पतासि त्वादृङ्नो भूया नचिकेतः पृष्टा. ಈ ಜ್ಞಾನ ತರ್ಕದಿಂದ ತಿಳಿಯಲಾಗುವುದಿಲ್ಲ. ಈ ಜ್ಞಾನವನ್ನ ಎಂತಹ ಗುರುವಿನಿಂದ ತಿಳಿಯಬಹುದೆಂದರೆ ಆತ ತನ್ನ ಮತ್ತು ಬೇರೆಯವರಲ್ಲಿ ಭೇದವನ್ನು ನೋಡುವುದಿಲ್ಲ, ಸತ್ಯಸ್ಥಿತನಾಗಿರುತ್ತಾನೆ. ನಾವೆಲ್ಲರೂ ನಚಿಕೇತನಂತಾಗಿದ್ರೆ ಚೆಂದವಿರುತ್ತಿತ್ತು. Yes.